ಆತ್ಮೀಯ ಸ್ನೇಹ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತೇಳಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಇದೀಗ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಇನ್ನೇನು ಕೆಲವು ಜಿಲ್ಲೆಗಳಿಗೆ ಮಾತ್ರ ಜಮಾವಣೆ ಆಗುವುದು ಬಾಕಿ ಉಳಿದಿತ್ತು ಸ್ನೇಹಿತರೆ. ನಿನ್ನೆನೂ ಕೂಡ ಅನೇಕ ಫಲಾನುಭವಿಗಳು 32 ಮತ್ತು 31ನೇ ಕಂತಿನ ಹಣವನ್ನ ಪಡೆದುಕೊಂಡಿದ್ದಾರೆ. ಸೊ ಹಾಗಾದ್ರೆ ಇವತ್ತು ಕೂಡ ಯಾವ ಪೆಂಡಿಂಗ್ ಜಿಲ್ಲೆಗಳಿಗೆ ಈ ಒಂದು 31 ಮತ್ತು 32ನೇ ಕಂತಿನ ಹಣ ಜಮಾವಣೆ ಆಗಲಿದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ 33ನೇ ಕಂತಿನ ಹಣ ಕೂಡ ಯಾವಾಗನಿಂದ ಜಮಾವಣೆ ಆಗಲಿದೆ. ಯಾಕಂತ ಹೇಳಿದ್ರೆ ಡಿಬಿಟಿ ಸ್ಟೇಟಸ್ ಕೂಡ ಈಗಾಗಲೇ ಸಕ್ಸಸ್ ತೋರಿಸ್ತಾ ಇದೆ. ಬಟ್ ಕ್ರೆಡಿಟ್ ಯಾವಾಗ ಆಗುತ್ತೆ, 33ನೇ ಕಂತಿನ ಹಣ ಕ್ರೆಡಿಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಒಟ್ಟಾರೆಯಾಗಿ ತಮಗೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ವೀಕ್ಷಣೆ ಮಾಡ್ವಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣವನ್ನ ಕಳೆದ ಸುಮಾರು ಒಂದು ವಾರದಿಂದನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗ್ತಾನೆ ಇದೆ ಸ್ನೇಹಿತರೆ. ಸೊ ಎಸ್ಪೆಷಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಗಳಿಗೆ 2 ಕಂತುಗಳು ಒಟ್ಟಾರೆಯಾಗಿ ಜಮಾ ಆಗಿತ್ತು. 31 ಮತ್ತು 32ನೇ ಕಂತಿನ ಹಣ ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ 4,000 ಜಮಾ ಆಗಿತ್ತು ಸ್ನೇಹಿತರೆ. ಈಗಾಗಲೇ ಬೆಳಗಾವಿ ಆಗಿರ್ಬೋದು, ಕಲಬುರಗಿ, ವಿಜಯಪುರ ಆಗಿರ್ಬೋದು ಸ್ನೇಹಿತರೆ, ಹಾಸನ, ಹಾವೇರಿ, ಕೋಲಾರ, ಕೊಪ್ಪಳ, ರಾಯಚೂರು, ಬಹಳಷ್ಟು ಜಿಲ್ಲೆಗಳಿಗೆ ಮ್ಯಾಕ್ಸಿಮಮ್ ಆಗಿ ಈಗಾಗಲೇ ಹಣ ಜಮಾ ಆಗಿದೆ ಸ್ನೇಹಿತರೆ. ಇನ್ನೇನು ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗಿಲ್ಲ. ಇವತ್ತು ಮ್ಯಾಕ್ಸಿಮಮ್ ಆಗಿ ಕಂಪ್ಲೀಟ್ ಆಗಿ ಯಾರಿಗೆಲ್ಲ ಇನ್ನೂ ಕೂಡ 32ನೇ ಕಂತಿನ ಹಣ ಜಮಾವಣೆ ಆಗಿಲ್ಲ ಸ್ನೇಹಿತರೆ, ಅದು ಇವತ್ತು ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ನೋಡಿ ಸ್ನೇಹಿತರೆ. 31 ಮತ್ತು 32ನೇ ಕಂತು ಎರಡೂ ಕೂಡ ಕಂಪ್ಲೀಟ್ ಆಗಿ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ. ವೇಟ್ ಮಾಡಿ. ಸೊ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಏನು 33ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಅನ್ನುವಂತಹ ಕೆಲವೊಂದಿಷ್ಟು ಬಹಳಷ್ಟು ಫಲಾನುಭವಿಗಳಲ್ಲಿ ಕನ್ಫ್ಯೂಷನ್ ಕೂಡ ಇದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗಾಗಲೇ 33ನೇ ಕಂತಿನ ಹಣದ ಡಿಬಿಟಿ ಸ್ಟೇಟಸ್ ಸಕ್ಸಸ್ ಕೂಡ ತೋರಿಸ್ತಾ ಇದೆ ಮತ್ತು ಹಣ ಕೂಡ ಇನ್ನೂ ಕೂಡ ಯಾಕೆ ಜಮಾ ಆಗಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಡಿಬಿಟಿ ಸಕ್ಸಸ್ ತೋರಿಸಿದ ಸುಮಾರು ಒಂದು 2-3 ದಿನಗಳಲ್ಲಿ ಹಣ ಕ್ರೆಡಿಟ್ ಆಗಿಬಿಡ್ತಿತ್ತು. ಬಟ್ ಇನ್ನೂ ಕೂಡ 33ನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ ಅಂತ ಹೇಳಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ, ಸೊ ಅಂತವ್ರಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಹೇಳೋದಾದ್ರೆ ಸ್ನೇಹಿತರೆ, ಈಗಾಗಲೇ 31 ಮತ್ತು 32ನೇ ಕಂತಿನ ಹಣ ಏನು ಪೆಂಡಿಂಗ್ ಉಳಿದಿತ್ತು, ಮ್ಯಾಕ್ಸಿಮಮ್ ಆಗಿ ಅದನ್ನ ಇವತ್ತು ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗಳಿಗೆ ಜಮಾವಣೆ ಮಾಡ್ತಾರೆ. ಸೊ ಮುಂದಿನ ವಾರದಿಂದ ಮ್ಯಾಕ್ಸಿಮಮ್ ಆಗಿ 33ನೇ ಕಂತಿನ ಹಣವನ್ನ ಜಮಾವಣೆಯನ್ನ ಮಾಡುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಪಂಚಮಿ ಹಬ್ಬದ ಆಸುಪಾಸಿನಲ್ಲಿ ಫಲಾನುಭವಿಗಳ ಖಾತೆಗಳಿಗೆ 33ನೇ ಕಂತಿನ ಹಣ ಜಮಾವಣೆ ಆಗುವಂತಹ ನಿರೀಕ್ಷೆ ಇದೆ. ಈ ಮ್ಯಾಕ್ಸಿಮಮ್ ಆಗಿ ತಮಗೆ ಈ ಮುಂದಿನ ವಾರದಿಂದ ಮುಂದಿನ ಸೋಮವಾರದಿಂದ ಮ್ಯಾಕ್ಸಿಮಮ್ ಆಗಿ ಸೋಮವಾರ ಅಥವಾ ಮಂಗಳವಾರದಂದು 33ನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ, ಸೊ 32ನೇ ಕಂತಿನ ಹಣ ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಸಾಯಂಕಾಲದವರೆಗೆ ಕ್ರೆಡಿಟ್ ಆಗಲಿದೆ ನೋಡಿ ಸ್ನೇಹಿತರೆ. ಅದರ ಜೊತೆಗೆ ಇದೇ ಸೋಮವಾರ ಅಥವಾ ಮಂಗಳವಾರದಿಂದ 33ನೇ ಕಂತಿನ ಹಣ ಕೂಡ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಸ್ನೇಹಿತರೆ. ಪ್ರತಿ ಬಾರಿನೂ ಕೂಡ ಹಬ್ಬಗಳು ಬಂದಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾವಣೆಯನ್ನ ಮಾಡ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಹಣ ಜಮಾ ಆಗುವಂತಹ ನಿರೀಕ್ಷೆನೂ ಕೂಡ ಇರಬಹುದು, ಅಥವಾ ಸೊ ಅದರ ಮುಂದಿನ ಹಂತದಲ್ಲಿ ಅಂತ ಹೇಳಿದ್ರೆ ಒಂದು ವಾರ ಲೇಟ್ ಆಗಿ ಕೂಡ ಜಮಾ ಆಗಬಹುದು. ಒಟ್ಟಾರೆಯಾಗಿ ಮುಂದಿನ ಸೋಮವಾರದಿಂದ ಶನಿವಾರದ ಒಳಗಾಗಿ ಹಣ ಕ್ರೆಡಿಟ್ ಆಗುವಂತಹ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ವೇಟ್ ಮಾಡೋಣ. ಅದ್ರ ಜೊತೆಗೆ ಈಗ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲಿ ಕೂಡ ಪರಿಷ್ಕರಣೆ ಕಾರ್ಯ ಕೂಡ ಆರಂಭವಾಗಲಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿ ಪರಿಷ್ಕರಣೆಯನ್ನ ಮಾಡಲಿದ್ದಾರೆ. ಸೊ ತಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕೂಡ ಪರಿಷ್ಕರಣೆಯನ್ನ ಮಾಡಿಸಬಹುದು. ಅದ್ರ ಜೊತೆಗೆ ಸೊ ಕರ್ನಾಟಕ ಬಂದ್ ಗ್ರಾಮ ಕೇಂದ್ರಗಳಿಗೂ ಕೂಡ ಅವಕಾಶವನ್ನ ನೀಡಿದರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ಸರ್ಕ್ಯುಲರ್ ಕೂಡ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಪರಿಷ್ಕರಣೆ ಕಾರ್ಯಕ್ರಮ ನಡೆಯಲಿದೆ ಅದರ ಬಗ್ಗೆ ದಾಖಲೆಗಳನ್ನ ಸಿದ್ಧತೆಯನ್ನ ಮಾಡಿಟ್ಕೊಡಿ ಸ್ನೇಹಿತರೆ. ಸೊ ಯಾವಾಗಲಿಂದ ಪ್ರಾರಂಭವಾಗುತ್ತೆ ಮತ್ತೆ ಅದರ ಬಗ್ಗೆ ವಿಡಿಯೋನ ಮಾಡಿ ಕೂಡ ತಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಇವತ್ತು 32ನೇ ಕಂತು 31ನೇ ಕಂತಿನ ಹಣ ಜಮಾ ಆಗಿದೆ ಸಾಯಂಕಾಲದವರೆಗೂ ವೇಟ್ ಮಾಡಿ ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.